ಮರುದಿನ ಮುಂಜಾನೆ. ಅಜ್ಜಿ ನೀ ತಯಾರಾದಿ? ಚಿಕ್ಕಮ್ಮ ಯವ್ವ ಏನಜ್ಜಿ ಇವ್ರು ಇನ್ನೂ ತಯಾರಾಗ್ಲಿಲ್ಲನ? ತಯಾರಾಗ್ಯಾರತ್ತಮ್ಮ, ಬರಾಕತ್ತಿದ್ರೆ. ಏ ಚಂದ್ರವ, ರೇಖವ, ಹಾ ರೀ ಓರಿ, ಬಂದ್ವಿರಿ. ದೌಡ್ ಬಾರಿ ಹೋಗಿ ಬರೋನು. ಕುಡ್ಸಾಲೆ ನಿನಗೆ ಅವಸರ ಐತೆ? ಹಂಗೇನಿರ ಚಿಕ್ಕಮ್ಮ, ಕಾಕನ್ ಕರಿ. ಅಯ್ಯ ಅವನು ಏನಕ್ಕೆ ನಡಿ, ಅವರ ಮಾತಾಡೋದು ಏನೈತೆ ಅಲ್ಲಿ. ಈಗ ನಾವು ಮಾತುಕತೆ ಮುಗಿಸ್ಕೊಂಡ್ ಬರೋನು, ಹಣ್ಣಿಡಕ್ಕೆ ಏನಾರು ಹೋಗೋ ಮುಂದೆ ಬೇಕಾದ್ರೆ ಕರ್ಕೊಂಡು ಹೋಗೋನು. ನೀನು ಗಂಡನ ಕಿಮ್ಮತ್ತಿಲ್ಲ ನಿನಗೆ. ನಾವೇನ್ ಕಿಮ್ಮತ್ ಕೊಟ್ಟಿಲ್ಲ ನಿಮಗೆ? ಅಲ್ಲ ಹೊತ್ತೊತ್ತಿ ಸರಿಯಾಗಿ ನೀವಿದ್ದಲ್ಲಿ ಕೂಳ ನೀರ ಬಡಿತೀವಿ, ಬೇಕಂದ ಕುಡಿಯಾಕ ರೊಕ್ಕ ಕೊಡ್ತೀವಿ, ಇನ್ನ ಏನ್ ಕಿಮ್ಮತ್ ಕೊಡ್ಬೇಕು ನಿನಗೆ? ಅಂದ್ರ ನಾಯಿಗತೆ ಕೂಳ್ ಹಾಕಿಟ್ಟೇನೆ ಅಂತ ಹೇಳಾಕತ್ತೀನಿ. ನನಗೆ ಈ ಮನ್ಯಾಗ ಏನ್ ನಡಿತೈತಿ ಏನಿಲ್ಲ ಒಂದು ಸುದ್ದಿನ ನನಗೆ ಗೊತ್ತಾಗಲ್ಲ. ನಿಮ್ದ ಮನ್ಯಾಗ ಪಾರಪತ್ಯ ನಡೆಸಿರಿ. ಈಗ ಯಾಕೆ ಹೋದ್ರಾಕತ್ತೀರಿ? ಏನ್ ಹೇಳ್ಬೇಕಾಗಿತ್ತು ನಾವು ನಿಮ್ಗೆ? ಈಗ ನನಗೆ ಮೊದಲು ಹೇಳ್ರಿ, ನೀವು ಓಸುರು ಸೇರಿ ಎಲ್ಲಿ ಹೊಂಟಿರಿ? ನಿಂಗೆ ಯಾಕೆ ಹೇಳ್ಬೇಕು? ನಾನ್ ಈ ಮನಿ ಯಜಮಾನದನ್ಲೇ, ನನಗೆ ಹೇಳಬೇಕ. ಇಂಥವೆಲ್ಲ ಕೇಳಾಕಟ್ಟ ಯಜಮಾನ. ದುಡುದು ಹೆಂಡತಿ ಮಕ್ಕಳನ್ನ ಅವನ್ನ ಸಾಕಕ ಯಜಮಾನಿ ಇಲ್ಲಿ ಮನಿಗ್ ನೀನು. ಗೊತ್ತೈತೆ ನನಗೆ ಸಾಕೋದು. ಸಾಕದಂಗನೆ ನೀವು ಜೀವನ ನಡ್ಸಾಕತ್ತೀರೇನು? ಅದು ಬಿಡಿ, ಈಗ ಎಲ್ಲಿ ಹೊಂಟಿರಿ ಅದನ್ನ ಹೇಳು. ಏನ್ ಅದಿಷ್ಟು ಬಾಯಿರಿ? ಒಂದು ಚಲೋ ಕೆಲ್ಸಕ್ಕೆ ಶುಭ ಕೆಲ್ಸಕ್ಕೆ ಹೊಂಟಾಗ ಎಲ್ಲಿ ಹೆಂಡತಿ ಅಂತ ಅಡ್ಡ ಬಾಯಿ ಹೆಟ್ಟಿದ್ರಲ್ಲ, ಅಲ್ಲಿ ಹೋಗಿದ ಕೆಲಸ ಆಗದಂಗಿರ್ಬೇಕು. ಏನಿಲ್ಲ ಮನ ಏನ್ ಮಾಡ್ತಿ? ಇಲ್ಲ ಕುಡಿಯಾಕ ರೊಕ್ಕ ಕೇಳ್ರಿ, ಕೊಡಂಗೇ ಇಲ್ಲ. ಅದು ಬಿಡು, ಆಮೇಲೆ ನೋಡೋನು. ಏನ್ ಅಂತ ಶುಭ ಕೆಲ್ಸಕ್ಕೆ ಹೊಂಟಿರಿ ಎಲ್ಲಾರು? ಏನಿಲ್ಲ ನೋಡ್ರಿ ಮಾವರ, ಅಭಿಷೇಕಕ್ಕೆ ಹೆಣ್ಣು ನೋಡಕ್ ಹೊಂಟೇವ್ರಿ. ಅಬ್ಯಾಗ ಹೆಣ್ಣು ನೋಡಕ್ ಹೊಂಟಿರಿ? ನನಗ ಹೇಳಿಲ್ಲ. ಯಾರ ಹುಡುಗಿ? ಯಾವ ಊರಿಗೆ? ಯಾವ ಊರಿಗೂ ಇಲ್ಲ, ಎಲ್ಲಿಗೂ ಇಲ್ಲ. ಇಲ್ಲ ಶಂಕರಪ್ಪಣ್ಣನ ಮಗಳನ್ನ ಕೇಳಕ್ ಹೊಂಟೇವಿ. ಶಂಕರಪ್ಪಣ್ಣನ ಮಗಳ? ಈ ಮದ್ವಿಗೆ ನಾ ಸತ್ರು ಒಪ್ಕೊಳಂಗಿಲ್ಲ. ನಿಮ್ ಒಪ್ಪಿಗೆ ಕೇಳಕ್ ಯಾರು ಬಂದಾರು? ನೀ ಮದ್ವಿಗೆ ಒಪ್ಪಿದ್ರೆ ಒಂದ್ ಮದ್ವೆ ಆಕತಿ, ನೀವ್ ಒಪ್ಲಿಲ್ಲ ಅಂದ್ರೆ ಒಂದ್ ಮದ್ವೆ ಆಕತಿ. ನೀನ್ ಒಪ್ಪಿಗೆ ನಾವ್ ಕೇಳಕ್ ಬಂದಿಲ್ಲ. ಹೋಗು, ಅಲ್ಲಿ ಸ್ವಲ್ಪ ಮೇಲೆ 100 ರೂಪಾಯಿ ಇಟ್ಟ ನೋಡು, ಕುಡಿದು ಬಂದ್ ಮಕ್ಕೋ. ಯಾಕ ನಡೀರಿ, ಇವನ್ ಜೊತೆ ಏನ್ ಹಚ್ಚಿರಿ? ಅಬೇ ಹೇಳ, ನಿಮ್ ಕಾಕನ್ ಮಾತಿಗೆ ಏನ್ ತಲೆ ಕೆಡ್ಸ್ಕೋಬೇಡ. ಏನು ನೀಗೋದಿಲ್ಲ ಅವಂಗ, ಇಟ್ಟು ಮಾತಾಡೋದು ಮಾತ್ರ ನೀಗ್ತೈತಿ. ನಡಿ, ನಾವ್ ಆಟ ಹೋಗಿ ಬರೋಣ. ಹೂನ ತಮ್ಮ, ನನ್ನ ಮಾತಿ ಅಂತ ತಲೆ ಹಾಕೋಬೇಡ. ನಡಿ ಹೋಗ್ಬರನ್ನು. ಯವ್ವ ಬೇ, ನೀನು ಅಂದ್ರೆ ನಾನು ಸಹ ನಿನ್ನ ಕಿಮ್ಮತ್ ಕೊಡಾಕತ್ತಿಲ್ಲ. ದುಡಿದೇ ಇರೋ ಗಂಡಸರಿಗೆ ಈ ಜಗತ್ತಿನಾಗ ಯಾರು ಕಿಮ್ಮತ್ ಕೊಡೋದಿಲ್ಲ. ನಾನು ಇಂಥ ಮಗನ ಹಡ್ದನ್ನಲ್ಲ ಅಂತ ನಿತ್ಯ ಕೊರಗಾಕತ್ತೇನಿ. ಏನಕ್ಕಿಗೆ ಚಲೋ ಗಂಡ ಆಗಲಿಲ್ಲ, ಈ ಮನೆಗೆ ಚಲೋ ಮಗ ಆಗಲಿಲ್ಲ, ಊರಿಗೆ ಚಲೋ ಮನುಷ್ಯ ಆಗಲಿಲ್ಲ. ನಿನ್ ತಗೊಂಡು ನಾವೇನು ಮಾಡೋಣ? ನಿನ್ನ ಕಿಮ್ಮತ್ ಕೊಟ್ಟು ಸಿಗೋದೇನೈತಿ? ಯಾಕೆ ಅಲ್ಲಿ ಒಂದು ಹಾದಿರಂಪ ಬೀದಿರಂಪ ಮಾಡ್ತೀಯನ? ನೀನು ಮಾಡಬಾರ್ದಂತ ನೀನು ಇಲ್ಲಿ ಬಿಟ್ಟು ಹೋಗಾಕತ್ತೀವಿ. ಚಂದ್ರವ್ ಹೇಳ್ದಂಗೆ ಅಲ್ಲಿ 100 ರೂಪಾಯಿ ಇಟ್ಟಾಳು, ಹೀಗೆ ಬಂದು ಮನೆಗೆ ಹಾಕೋತ ಬೀಳು. ಯವ್ವ ನೀನು ಹಲ್ಲು ಕಚ್ಚಿ ಯವ್ವ ಅಂದ್ರೆ ಇದು ಅಂಜಾಕೆ ಯಾರೂ ಇಲ್ಲ. ಏ ತಂಗಿ, ಅವನೇನು ಹಚ್ಚಿರಿ? ನಡೀರಿ ಹೋಗೋಣ, ಹೊತ್ತಾಕೈತಿ. ಸನ್ನಿಧಿ, ತಮ್ಮನ್ ಕರ್ಕೊಂಡೆ ನೀ ಸಾಲಿಗೆ ಹೋಗು, ನಾವಿಲ್ಲೇ ಮಾದೇವಂತಿಯರ ಮನೆಗೆ ಹೋಗಿ ಬರ್ತೀವಿ. ಆತಮ್ಮ, ನಾ ಹೋಗ್ತೀನಿ. ಸಿದ್ದು ಬಾರ್ಲಾ ಹೋಗುನ್. ಏನ್ ನೋಡ್ಕೊಂಡು ನಿಂತೀರಿ? ನಡೀರಿ. ಈ ಮನ್ಯಾಗ ನನ್ನ ಕೇವಲ ಗತಿ ಮಾಡಿಬಿಟ್ಟಿರಲ್ಲ. ಎಲ್ಲಾರು ಹಾಳಾಗೋಲಿ ಬಿಡು. ಕುಡಿಯಾಕ 100 ರೂಪಾಯಿ ಇಟ್ಟೇನಿ, ಸ್ವಲ್ಪ ಮೇಲೆ ಅಂದ್ಲಲ್ಲ, ತೊಗೊಂಡು ಸುಮ್ಮ ಹೊಕ್ಕೇನತ್ತ. ಏನಾರು ಯಾಕೆ ಮಾಡ್ಕೊಂಡು ನನಗೇನಾಗೋದೈತಿ? ಮೆಣಸಿನ ಬೆಳಿ ತರಕ್ ಹೋಗಿದ್ರಲ್ರಿ, ಏನಾತ್ರಿ? ಅದ 200 ರೂಪಾಯಿ ಒಂದು ಹೇಳಿದ್ರು. ಅವನ್ನ ನಾನು 150 ರೂಪಾಯಿ ಒಂದು ಮಾಡಿಕೊಡ್ರಿ ಅಂತ ಹೇಳಿ ಒಂದು 200 ಬೆಳ್ಳಿ ಹೇಳಿ ಬಂದೇನಿ. ಹುಟ್ಟೆನಾಕ್ರಿ ಏನು ಎಲ್ಲ ಕಡೆಗೂ ಆಟ ಅದಾವು. ನಾನು 2-3 ಹತ್ರ ವಿಚಾರಿಸಿದ್ದೆ. ಮತ್ತು ಹುಸಿ ಹೋದ್ರು ಇವ್ರು ಎಕ್ಸ್ಟ್ರಾ ಕೊಡ್ತೀನಿ ಅಂದಾರ. ಅದಕ್ಕೆ ಇವನ ಹತ್ರನ ತೊಗೊಳತ್ತೀನಿ. ಅವನು ಒಂದು 100 ಆಗಿ ತೊಗೋತೀನಿ ಅಂತ ಅಂದಾನ. ನೋಡ್ಬೇಕು ಏನು ಮಾಡ್ತಾನೆ. ಅಮ್ಮ, ಅಪ್ಪಾಜಿ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ಏನು ಬರೀ ದಿನ ಕಾಲೇಜ್ಗೆ ಹೋಗೋದು ಬರೋದು ಮಾಡೈತಿ? ಏನು ಕಮ್ಮಿ ಓದಾಕತ್ತೀಯ ಇಲ್ಲಿ? ಓದ್ತೈತ್ರಿ ಕೂಸು, ಯಾಕೆ ಓದೋದಿಲ್ಲ? ನನ್ನ ಮಗ ಅಂತ ಚಂದ ಓದ್ತೈತಿ ಅಲ್ಲೇನಪ್ಪ? ಓದ್ತೀನಿ ಅಪ್ಪಾಜಿ, ಸುಮ್ಮನೆ ನೀನು ಏನೇನಾರ ಹೇಳ್ಬೇಡ ನನಗೆ ಯಾವಾಗ್ಲೂ. ನೋಡಿ ಯಾವಾಗ ನೋಡಿ ಏನಾರು ಒಂದು ಹೇಳ್ತೈತ್ರಿ ನನ್ನ ಮಗಗೆ. ನೀವು ಓದ್ತಾನ, ನೀವೇನು ಅನ್ನಕ್ಕೆ ಹೋಗ್ಬೇಡ್ರಿ. ಏನು ಓದ್ತಾನ ಏನು ಕತ್ತಿನ? ಇಷ್ಟು ಟಿಕ್ ಟಾಕ್ ಆಗಿ ಹೊಕ್ಕಾನ ಕಾಲೇಜ್ಗೆ. ಎದಿ ಸಿಡಿದ್ರೆ 4 ಅಕ್ಷರ ಇಲ್ಲ. 8 ವರ್ಷದಿಂದ ಇನ್ನೂ ಓದಾಕತ್ತಿಲ್ಲ. ಮುಖನ ನಿಂದು ಓದರಿ ಅಂದು ಮುಗಿತೈತಿ ನಿಂದು. ಒಂದು ವರ್ಷ ರೀ ಮುಗೀತು. ಇದೊಂದು ವರ್ಷ ಮುಗಿದಂದ್ರೆ ಒಂದು ಡಿಗ್ರಿ ಮುಗಿತೈತಿ. ಬರ್ತೈತೇನ? ಇದೊಂದು ವರ್ಷ ಡಿಗ್ರಿ ಮುಗಿದ ಮ್ಯಾಗ ಹಿಂದಿನೂ ಎಲ್ಲ ಕ್ಲಿಯರ್ ಮಾಡ್ಕೊಂಡಿಯೋ ಏನು ಇಟ್ಕೊಂಡಿಯೋ? ಇಲ್ಲಪ್ಪಾಜಿ, ನಾನು ಏನು ಬ್ಯಾಕ್ ಇಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡೇನಿ. ಕಾಲೇಜ್ ಮುಗಿದ ಮ್ಯಾಗ ಮುಂದೆ ಏನು ಮಾಡೋಣ? ಅಪ್ಪಾಜಿ, IAS ಕೋಚಿಂಗಿಗೆ ಹಾಕಬೇಕು ಅನ್ಕೊಂಡೇನಿ. ಯಾಕೆ ನಗಾಕತ್ತೀರಿ? ಯಾಕ ನನ್ನ ಮಗ IAS ಓದ್ತೇನೆ ಅಂದ್ರೆ ಹಂಗೆ ನಗಾಕತ್ತೀರಿ? ಏನ್ ನಿಮ್ಮ ಅಂತ ನಗು ಬಂತ ಮಾತನಾಗ? ಅಲ್ಲಿ ನಿನ್ನ ಮಗ 2nd ಇಯರ್ ಪಾಸ್ ಆಗಕ್ಕೆ ಒದ್ದಾಡಿದ್ದ ಅಂಥದ್ರಾಗ ಏನು IAS ಮಾಡೋದಂದ್ರೆ ಸುಮ್ಮನ? ಇವನಿಗೆಲ್ಲ ಆಕತಿ. ನನ್ನ ಮಗನ ಓದ್ತಾರತ್ತೀವಿ IAS. ಹೋಗಿ ಮೊದಲು ಡಿಗ್ರಿ ಪಾಸ್ ಆಗಿ ಹೋಗು. ಅಪ್ಪಾಜಿ, ಹಿಂಗೆ ಅನ್ಬೇಡ್ರಿ ನೀವು. ನಾನು ನನ್ನ ಮಟ್ಟಿಗೆ ನಾನು ಹುಷಾರಾದೇನಿ. IAS ಓದಿ ತೋರಿಸಿಲ್ಲ ಅಂದ್ರೆ ನನ್ನ ಹೆಸರು ಮಹೇಶನ ಅಲ್ಲ, ತಿಳ್ಕೊರಿ ನೀವು.
ಯವ್ವ ಇದು ನೋಡ್ರಿ ಆ ಎಮ್ಮಿ ಗೊಡ್ಡಿನಂತ ಹಾಲು ಮುಚ್ಚ್ರಿ ಹೀ ಅಂತ ಹಾಲು ಕಿಸಾಕತ್ತಿರಲ್ಲ. ಎಷ್ಟು ಓದಿದ್ದ ಬಾಕ್ತಾನ ನನಗೆ ಗೊತ್ತೈತಿ ನಿನ್ನ ಮಗ. ನೋಡ್ತೈತಿ ತಗೋ ಮುಂದಕ್ಕೆ. ಏಯ್ ನೀನೇನ್ಲಿ ಹಿಂಗ ಗರಡ್ ಗಂಬ ನಿಂತಾಗ ನಿಂತಿ? ನಡಿ ಹೊತ್ತಕತ್ತೀರಿ ಸಾಲಿಗೆ. ಹೋಗಿ ಬರ್ತೀನಿ. ಹೋಗಪ್ಪ ಹುಷಾರು. ಮಧ್ಯಾಹ್ನ ಅಲ್ಲಿ ಏನಾರು ತೊಗೊಂತೀನಪ್ಪ. ನೋಡಿಯಪ್ಪ ತಿನ್ನೋದೊಂದ ಮಾಡು, ಓದೋದು ಏನು ಮಾಡಬೇಡ. ನೀ ಅವ್ರ ಮಾತಿ ಅಂತೇಳಿ ಹೊಕ್ಕಬೇಡ. ಹೋಗ್ತಾನ ನೀವು ಹೊತ್ತಕ್ಕೆ ಹೋಗ್ಯಪ್ಪ. ಬಾಯಮ್ಮ. ದಾಯ್ ದಾಯ್. ಈ ಜಗತ್ತಿನೇ ನೀನ ಮಗನ್ ಹಡ್ದಿಯೋ, ಇನ್ಯಾರು ಹಡ್ದ್ಯಾರೋ ಇಲ್ಲೋ? ಜಗತ್ನ್ಯಾಗ ಮಗನ್ ಹಡ್ದಾರ ಇಲ್ಲ, ನಾನಂತೂ ಹಡ್ದೇನಿ. ನನಗಂತೂ ನನ್ನ ಮಗನ ಎಲ್ಲ ನೋಡ್ರಿ. ನನ್ನ ಮಗ ಬಾಳ ಶಾಣೆ ಅದಾನ, ನಿಮ್ಗೆ ಗೊತ್ತಿಲ್ಲ ಅಟ. ಯಾವಾಗ್ಲೂ ಹಿತ್ತಾಗಿನ ಮದ್ದು ಹತ್ತೋದಿಲ್ಲ ಅಂತ. ಹಂಗ ಮನ್ಯಾಗ ಯಾರು ಚಲೋ ಇರ್ತಾರೋ, ಯಾರು ಟ್ಯಾಲೆಂಟ್ ಇರ್ತಾರೋ ಅವ್ರಿಗೆ ಗೊತ್ತಾಗೋಂಗಿಲ್ಲ. ಕಾಲನ ಎಲ್ಲ ಗೊತ್ತ ಮಾಡ್ತೈತಿ. ನಿಮ್ ಕುಟಾಗ ಯಾಕೆ ನನ್ನ ಮಾತು? ನನಗೂ ಮನಾರ್ ಕೆಲಸ ಅದಾವು. ಯಾಕ ಹೊಲಕ್ ಹೋಗುದಿಲ್ಲ? ನಾ ಹಂಗ ಕೂತೀರಿ. ಮನ್ಯಾಗ ಇದ್ದಕ್ಕಿಗೆ ಮನಾರ್ ಕೆಲಸ ಅದಾವಂದ್ರ ಹೊಲ್ದಾಗ ನನಗೂ ಮನಾರ್ ಕೆಲಸ ಅದಾವ್. ನಿನ್ಗ ಇರ್ಬೇಕಂದ್ರ ನನಗೆ ಇರೋಂಗಿಲ್ಲನ? ಹೊಂಟೆ ನಾನು. ಅಪ್ಪಾಜಿ ಏನು ಮಗಳ? ಈಕಿ ಕರೆದ ತಕ್ಷಣ ಏನ್ ನಾ ಮಗಳ ಅಂತ ಚಂದ ಮಾತಾಡ್ತೀರಿ. ನನ್ನ ಮಗ ನೋಡಿದ್ರೆ ಹಂಗ ಶತ್ರು ನೋಡ್ದಂಗ ಮಾಡ್ತೀರಲ್ಲ. ಹೇಳ್ತಿದೆ. ನೀ ಏನು ಹೇಳಬೇಡ, ಸುಮ್ ಕುಂದ್ರು. ನಿನಗೆ ಹೆಂಗ್ ನಿನ್ನ ಮಗ ಹೆತ್ತೈತ್ ನೋಡಿ, ನನಗೆ ಹಂಗ ನನ್ನ ಮಗಳು ಹೆತ್ತದ. ನೀ ಸುಮ್ ಕುಂಡ್ರು, ನಾ ಹೆತ್ತೀನಿ. ನೀ ಹೇಳ ಮಗಳ. ಏನಿಲ್ಲ ಅಪ್ಪಾಜಿ. ಏನಿಲ್ಲ ಅಂತ ಹೇಳಕ್ ನಿಮ್ಮ ಅಪ್ಪನ ಕರೆದೇನ? ಹೌದು, ಏನಿವತ್ತು ಇದಕ್ಕಿದ್ದಂಗ ಈ ತರ ಡ್ರೆಸ್ ಹಾಕೊಂಡು ಇಷ್ಟು ಟಿಕ್ ಟಾಕ್ ಆಗಿ ರೆಡಿಯಾಗಿ ಯಾವಾಗ ನೋಡು ದಿನ ಅದೊಂದು ನೈಟ್ ಡ್ರೆಸ್ ನೆತ್ತಾಕೊಂಡು ನಿಂದಿರ್ತಿದ್ದಿ. ಹಣೆಗೆ ಒಂದು ಏನು ಇಟ್ಕೊಂತಿದ್ದಿಲ್ಲ. ಇವತ್ತೇನು ಇಷ್ಟು ಚಂದ ತಯಾರಾಗಿ? ಏನಿಲ್ಲಮ್ಮ, ಸುಮ್ಮನೆ ಹಾಕೋಬೇಕು ಅನಿಸ್ತು, ಅದಕ್ಕೆ ಹಾಕೊಂಡೆ. ಏನಾರ ಆಲಿ ಬಿಡು, ಚಂದ ಕಾಣಕತ್ತಿ. ದಿನ ಹಿಂಗ ಕಮ್ಮಗ ಅರ್ಬಿ ಹಾಕೊಂಡಿರಾಕ ದಾಡಿನ? ನಿನ್ ವಯಸ್ಸಿನವ್ರು ಬೇಕಾದಂಗ ಎಂತ ಚಂದ ಚಂದ ಅರ್ಬಿ ಹಾಕೊಂತಾರ. ನೀನು ಇರ್ತಿದ್ದಿ. ಇವತ್ತ ನೋಡು ಒಟ್ಟು ಕಮ್ಮಗಾಗಿ ನಿಂತಿರೋದು. ಈ ಮದಿ ನಿನಗೆ ಏನ್ರಿ ಆ ಹುಡುಗಿ ಚಂದೆ ತಯಾರಾದ್ರು ಯಾಕೆ ತಯಾರಾಗಿ ಅಂತಿ? ಆ ಹುಡುಗಿ ಹಂಗಾರ ಎಕ್ರ ಪಕ್ರ ಇದ್ರೆ ಹೆಂಗದಿ ನೋಡು, ನಿನ್ ವಯಸ್ಸಿನ ಹುಡುಗಿಯಾರು ಹಿಂಗಿರ್ತಾರನು ಅಂತಿ. ಯಾವ್ದಕ್ಕರ ನಿನ್ ಜನ್ಮಕ್ಕೆ ಸಮಾಧಾನ ಐತಿ? ಹಂಗನ ಅಪ್ಪಾಜಿ, ನಾ ಏನ್ ಹೇಳಕ್ ಬಂದೆ? ಹೇಳುವ, ಏನ್ ಹೇಳು? ಅಪ್ಪಾಜಿ, ಇವತ್ತು ಚಂದ್ರವಂಟಿಯರು ಮನೆಗೆ ಬರ್ತೇನೆ ಅಂದಾರ. ನೀ ಚಂದ್ರವಂಟಿಯರ್ ಮನೆಗೆ ಬರಾಕತ್ರ ನೀ ಯಾಕೆ ನನಗೆ ಹೇಳಾಕತ್ತಿ? ಈಕಿಗೆ ಹೇಳ್ತಾರಲ್ಲ, ಈಕಿಗೆ ಹೇಳು. ಅವ್ರ ಕುಟಪ್ಪ ಅಂತ ಹೇಳ್ಕೊಂಡು ಕುಂದ್ರವಾಳಕ. ಅಪ್ಪಾಜಿ ಆತಾತು. ಅವ್ರೇನ್ ನಮ್ಮ ಮನೆಗೆ ಬರೋದೇನು ಹೊಸ್ತಾಗೇನಲ್ಲ, ಬರ್ತಿರ್ತಾರ. ಹೋಗು, ಒಂದೇ ಚಾ ಮಾಡ್ಕೊಂಡ. ನಾದಿ ನನ್ನ ಮಗಳ ಅಂಗಿ ಒಳಗೆ ಎಷ್ಟು ಚಮ ಕಾಣಕತ್ತಿತ್ತಲ್ಲ ನೋಡ್ರಿ, ನನಗೂ ಭಾಳ ಚಂದ ಕಾಣತ್ತಿದ್ಲು. ಅಪ್ಸರ ಅಪ್ಸರ. ಅಯ್ಯೋ ಶಿಲ್ಪ ಬಾರ. ಇಬ್ರದು ನಾಷ್ಟಾ ಚಾ ಆತ್ರೆ? ಆಗೈತಿ. ಏನು ಮುಂಜಾನೆ ನಮ್ಮನೆ ಕಡೆ ಏನು ಮದುವೆಂಟಿ ನೀನು? ಯಾವ ನೋಡಿ ಹಿಂಗ ಅಂತೀಯಲ್ಲ? ನೋಡ್ರಿ ಕಕ್ಕರ, ನಾನು ಬರಬಾರ್ದನ್ರಿ ಮನೆಗೆ. ಯಾವಾಗ ಬಂದ್ರು ಯಾಕ ಈಗ ಅಂತ ಕೇಳ್ತಾರ. ಹಂಗ ಹೇಳುವ ತಂಗಿ, ಅದಕ್ಕೆ ತಲೆ ಬಿಟ್ಟೈತಿ. ಅದಕ್ಕೆ ಏನು ಮಾತಾಡ್ತೇನೆ ಅನ್ನೋದು ಸಾಸವರಣಿ ಇರೋದಿಲ್ಲಕ್ಕಿ. ಅಪ್ಸರ ಒಳಗದಾಳು, ಹೋಗು. ಥ್ಯಾಂಕ್ಸ್ ರೀ ಕಾಕರ, ನೀವೊಬ್ರ ನೋಡ್ರಿ ಈ ಮನೆ ಚಲೋ ಇರೋದಂದ್ರ. ನಾದಿ ಹತ್ತವೆಲ್ಲ ಹುಡುಗರು ಬಾಯಿ ಬಿಟ್ಟು ಹೇಳಂಗಿಲ್ಲ, ನೀನ ತಿಳ್ಕೊಬೇಕು. ಸುಮ್ಮನಿದ್ರ ಸರಿ. ಈಗ ನೀವು ಹೆದರ್ಕೊಂಡಿಲ್ಲ ಹೆದರ್ಕೊಂಡಿಲ್ಲ. ನಾಯಿ ನೀನ ಎದಿ ಜಲ್ ಅಂದತ್ತು. ಎದ್ಯಾಗ ತಣ್ಣೀರು ಅನಿಸ್ತಂಗ ಆತ್ನ, ಕೈಕಾಲು ನಡಗಾಗುತ್ತಾವ. ಹಂಗೆ ಬಂದು ಅಂದಿಸದನ. ಅವ್ವ ಏನು ಚಂದ ತಯಾರಾಗ್ಯಾಳವ ಇವತ್ತು ಮದುಮಗಳು. ಈ ಡ್ರೆಸ್ ನಿನಗೆ ಎಷ್ಟು ಚಂದ ಕಾಣತೈತಿ ಗೊತ್ತಿನ್ಲಿ ಅಪ್ಸಿ. ಹೌದಾ? ಒಯ್ ಒಯ್ ಒಯ್, ನಾಚಿಗೆ ನಾಚಿಗೆ. ಹೋಗ್ಲೆ, ಕಾಸಾಗುತ್ತೆ ನನಗೆ. ಅಂದಂಗೆ ಇವತ್ತು ಅಭಿಷೇಕರು ಬರೋದನ್ನ ಕಾಕಾರ ಮುಂದೆ ಹೇಳಿ ಇಲ್ಲ? ಶಿಲ್ಪಿ ಹೇಳಿಲ್ಲಲಿ, ಹೇಳಕ್ಕೆ ನನಗೆ ಧೈರ್ಯನ ಸಾಲಿಲ್ಲ. ಹೇಳಕ್ಕಂತ ಹೋದೆ, ಎಲ್ಲಿ ಏನು ಅನ್ಕೋತತಿ ಅಪ್ಪಾಜಿ ಅಂತ ನಾ ಹೇಳಲಿಲ್ಲ. ಚಾ ಮಾಡ್ಕೊಂಡು ಬಾ ಅಂದರು, ಅದಕ್ಕೆ ಚಾ ಮಾಡ್ಕೊಳ್ಳೋಣ ಅಂತ ಒಳಗೆ ಬಂದೆ. ಅಭಿಷೇಕರ್ ಇನ್ನೇನು ಬರೋ ಹೊತ್ತು ಆಗಲೇ ಫೋನ್ ಮಾಡಿದ್ದ, ಮನೆ ಬಿಟ್ಟಿದ್ದೀವಿ ಅಂತೇಳಿ. ಇನ್ನೇನು ಬರ್ತಿರ್ಬೇಕಲೇ. ಥೂ, ಏನು ಹುಡುಗಿಯದಿಲ್ಲ ನೀ? ಅಲ್ಲ, ಹೇಳಕ್ಕೆ ಬರೋದಿಲ್ಲ. ಈಗ ಅವ್ರು ಸಡನ್ನಾಗಿ ಬಂದರೆ ಈಗ ನಿಮ್ಮವ್ವ ಅಪ್ಪ ಏನು ಅನ್ಕೊಳ್ಳೋದಿಲ್ಲ ಅವ್ರ ಬಗ್ಗೆ? ಏನು ಅನ್ಕೊಳ್ಳೋದಿಲ್ಲ, ನಂಗೆ ಹೇಳಕ್ಕೆ ಧೈರ್ಯ ಸಾಲಿಲ್ಲಲೇ. ನೀ ಹೇಳ್ಬೇಡ, ಹಂಗಾರ ನಾ ಹೋಗಿ ಹೇಳಿ ಬರ್ತೀನಿ. ಶಿಲ್ಪಿ ಶಿಲ್ಪಿ ಅಲ್ಲಲೇ, ನಿಂದಿರ್ಲೆ ನಿಂದಿರ್ಲೆ ನಿಂದಿರ್ಲೆ. ಯಾಕೆ ಹಿಂಗ ಒಬ್ಬರಿಂದ ಒಬ್ರು ಬೆನ್ನತ್ತಿ ಓಡಿ ಬರತ್ತೀರಿ? ಯಾಕೆ ಏನಾತ? ಹಂಗೇನಿಲ್ರಿ, ಸುಮ್ಮನೆ ಆಕಿಗೆ ಹೊಡೆದೆ ಹಿಂದೆ ಓಡಿ ಬಂದ್ಲು ಅಷ್ಟೆ. ನೀ ಹೇಳ್ತೀವ ನಾ ಹೇಳಿ. ಏನದಿಬ್ರು ಹಂಗ ಕಣ್ಸನ್ಯಾಗ ಮಾತಾಡ್ಕೊಳತ್ತೀರಿ? ಏನ್ ಹೇಳ್ಬೇಕಂತ ಇದೀರಿ ಹೇಳ್ರಿ. ಯಾಕೆ ಎಲ್ಲರೂ ಹೊರಗೆ ಹೋಗೋದೈತೆ ಇಬ್ರು? ಹಂಗೇನಿಲ್ರಿ. ಮಾಡಕ್ಕ ಅಯ್ಯ ಶಿಲ್ಪ, ನೀ ಇಲ್ಲೇ ಅದಿ? ಹ್ಞೂ ರೀ, ದಾರಿ ಚಂದ್ರವಂಟಿ. ನಾವಿಬ್ರಿಗೆ ಹೇಳ್ಬೇಕನ್ನೋಟತ್ತಿಗೆ
ಅವರ ಬಂದುಬಿಟ್ರು ಚಲೋ ಆಯ್ತಲ್ಲ. ಈಗ ಏನು ನಡೀತೈತೆ ಮನ್ಯಾಗ ಅದನ್ನ ನೆನೆಸ್ಕೊಂಡ್ರೆ ನನಗೆ ಹೆದರಿಕೆ ಆಗಕತ್ತೈತ್ಲೆ. ಏನೂ ನಡೆಯೋದಲ್ಲ, ಸುಮ್ಮನೆ ನಿಂದರ್ನಿ. ಅಯ್ಯ ಚಂದ್ರಿ ಬಾರ್ಲಿ ಏನ್ ಇಟ್ಕಿದ್ದಂಗೆ. ಅಯ್ಯಯ್ಯ ಅಭಿಷೇಕ ಅಕ್ಕಾರ ನೀವು ಬಂದಿರಿ, ಬರ್ರಿ ಬರ್ರಿ. ನಡಿಲೆ ಶಿಲ್ಪಿ, ನಾವು ಒಳಗೆ ಹೋಗೋನು. ಅಯ್ಯ ಪುಟ್ಟವಕ್ಕ ನೀನು ಬಾರೇಕ ಬಾ. ಅಯ್ಯಯ್ಯ ಪುಟ್ಟ ಚಿಕ್ಕವ ಹೋಸ್ರು ಬಂದಿರಿ, ಬರ್ಬೇ ಬಾ ಕುಂದರ್ಲಿ ಚಂದ್ರಿ, ಕುಂದರ್ರಿ ಕುಂದರತ್ತಮ್ಮ. ಅಲ್ಲ ಚಂದ್ರಿ ಇವರೆಲ್ಲ ಬಂದಿದ್ದೇನು ಆಶ್ಚರ್ಯ ಅಲ್ಲ, ಪುಟ್ಟ ಚಿಕ್ಕವ ನಮ್ಮ ಮನೆಗೆ ಬಂದಿದ್ದ ಆಶ್ಚರ್ಯ ಆಗತ್ತೈತೆ ನನಗೆ. ಏನು ಇಡೀ ಮನೆ ಒಂದು ಈ ಕಡೆ. ನಮಸ್ಕಾರ ರೀ ಎಲ್ಲರಿಗೂ, ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಖಂಡಿತ ನೀವೆಲ್ಲರೂ ಆರಾಮಿರ್ತೀರಿ. ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಈ ಅಪ್ಸರಾಂದು ಮತ್ತು ಅಭಿಷೇಕನ ಮದುವೆ ಮಾತುಕತೆ ಮುಂದಿನ ಎಪಿಸೋಡಲ್ಲೂ ಕಂಟಿನ್ಯೂ ಆಕೈತಿ. ದಯವಿಟ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ, ಹೆಚ್ಚೆಚ್ಚು ಲೈಕ್ ಕೊಡ್ರಿ, ಅಂದರೆ ಹೆಚ್ಚೆಚ್ಚು ಮಂದಿ ನೋಡೋಕೆ ಅವಕಾಶ ಸಿಗ್ತೈತಿ. ಮತ್ತು ಇದ ಮೊದಲೇ ಬಾರಿ ನಮ್ಮ ಚಾನಲನ್ನು ನೋಡುವಂಥರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಿ ದಯವಿಟ್ಟು ಅವರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನನ್ನು ಒತ್ತಿರಿ, ಆಲ್ ಅಂತ ಒತ್ತಿರಿ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋದ ನೋಟಿಫಿಕೇಶನ್ ಬರ್ತೈತಿ, ನೀವು ಹಾಕಿದ ತಕ್ಷಣ ವಿಡಿಯೋನ ನೋಡ್ಬೋದು. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಹ್ಯಾಂಗಿತ್ತಂತ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ಹೋಗ್ಬರ್ರಿ, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟಾಟಾ, ಬೈ ಬಾಯ್.